ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹಾಗೆಯೇ ನನ್ನದು ಸ್ವತಂತ್ರ ಪತ್ರಿಕೋದ್ಯಮ. ಇದಕ್ಕೆ ತಮ್ಮ ಬೆಂಬಲ, ಸಹಾಯ, ಕೃಪಾಶೀರ್ವಾದ ಸದಾ ಇರಲಿ. ಎಸ್, ಚನ್ನಪಟ್ಟಣ ಚುನಾವಣಾ ಅಖಾಡ ಈಗ ಸಿದ್ಧಗೊಂಡಿದೆ. ಇವತ್ತು ಬೆಳಿಗ್ಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ CP ಯೋಗೇಶ್ವರ್ ಅವರು ನಾಮಪತ್ರ ಸಲ್ಲಿಸಿದ್ರು. ಅದಾದ ಕೆಲವು ಗಂಟೆಗಳ ನಂತರ ಮಿತ್ರ ಪಕ್ಷಗಳ ಅಭ್ಯರ್ಥಿ ಯಾರು ಎನ್ನುವುದು ಪ್ರಕಟ ಆಯಿತು. ಅದನ್ನು ಮೊದಲು ಪ್ರಕಟ ಮಾಡಿದವರು JDS ವರಿಷ್ಠರು, ಮಾಜಿ ಪ್ರಧಾನಿಗಳು ಆದಂಥ HD ದೇವೇಗೌಡರು. ಅವರು ಹೇಳಿದರು, ನಿಖಿಲ್ ಅವರನ್ನು ನಿಲ್ಲಿಸಬೇಕು ಅಂತ ನಾವು ಮೊದಲೇ ತೀರ್ಮಾನ ಮಾಡಿದ್ವಿ. ಆದರೆ ನಿಖಿಲ್ ಸಾಮಾನ್ಯ ಕಾರ್ಯಕರ್ತರನ್ನು ನಿಲ್ಲಿಸಿ ಅಂತ ಹೇಳಿದ್ರಿಂದ ನಾವು ಬೇರೆ ರೀತಿ ಯೋಚನೆ ಮಾಡ್ತಾ ಇದ್ವಿ. ಆದರೆ ಚನ್ನಪಟ್ಟಣದ ಕಾರ್ಯಕರ್ತರು ಬಂದು ತುಂಬ ಒತ್ತಡ ಹಾಕಿದ್ರು. ಆ ಕಾರಣಕ್ಕಾಗಿ ನಿಖಿಲರನ್ನೇ ನಿಲ್ಲಿಸ್ತಿದ್ದೀವಿ ಅಂದರು. ಇದಾದ ಮೇಲೆ ಸನ್ಮಾನ್ಯ ಕುಮಾರಸ್ವಾಮಿಯವರು ಧವಳಗಿರಿ ಅಂದರೆ ಯಡಿಯೂರಪ್ಪನವರ ನಿವಾಸಕ್ಕೆ ತೆರಳಿದ್ರು. ಆದರೆ ಅದಕ್ಕೂ ಮೊದಲು ಯಾರು ಮಿತ್ರ ಪಕ್ಷದ ಅಭ್ಯರ್ಥಿ ಅನ್ನೋದು ತೀರ್ಮಾನ ಆಗಿಬಿಟ್ಟಿತ್ತು. ಸೊ ಇದರೊಂದಿಗೆ ಒಂದು ರಾಜಕೀಯ ಅಂಕ ಮುಗಿದ್ರೆ ಇನ್ನೊಂದು ರಾಜಕೀಯ ಅಂಕ ಪ್ರಾರಂಭ ಆಗಿದೆ. ಇದಕ್ಕೆ ಹಲವು ಆಯಾಮಗಳಿವೆ. ಈ ಅಭ್ಯರ್ಥಿಯ ಆಯ್ಕೆಯಿಂದ ಪ್ರಾರಂಭವಾಗಿ ಇದು ಬೇರೆ ಬೇರೆ ರೂಪವನ್ನು ಪಡಿತಿದೆ ಅನ್ನೋದು ಬಹಳ ಮುಖ್ಯವಾದ್ದು. ಅಂದರೆ ಇದುವರೆಗೆ ನಡೆದ ಒಟ್ಟಾರೆಯಾದ ಎಲ್ಲ ಬೆಳವಣಿಗೆಗಳು ಕೂಡ ಪ್ರೀ ಪ್ಲ್ಯಾನ್ಡ್ ಆಗಿತ್ತೆ ಅನ್ನೋದು ನನ್ನ ಮೊದಲ ಪ್ರಶ್ನೆ. ಪೂರ್ವ ಯೋಜಿತವಾದದ್ದು ಅಂತ. ಹೇಗೆ ಪೂರ್ವ ಯೋಜಿತ ಅಂತ ಅಂದರೆ, ಒಂದು, ಸನ್ಮಾನ್ಯ ಕುಮಾರಸ್ವಾಮಿಯವರು ತಮ್ಮ ಮಗನಿಗೆ ರಾಜಕೀಯ ಭವಿಷ್ಯವನ್ನು ರೂಪಿಸುವ ತೀರ್ಮಾನಕ್ಕೆ ಎಂದೋ ಬಂದಾಗಿತ್ತು. ಹಾಗೆಯೇ HD ದೇವೇಗೌಡರು ಯಾಕೆಂದರೆ ಅವರಿಗೆ ಕುಮಾರಣ್ಣನ ಮಗನನ್ನು ಪಟ್ಟಕ್ಕೆ ಕೂಡಿಸ್ಬೇಕಾಗಿತ್ತು. ಅವರ ಹಿರಿಯ ಮಗ ರೇವಣ್ಣವರ ಮಕ್ಕಳು ರೇವಣ್ಣ ಎಲ್ಲ ನೇಪಥ್ಯಕ್ಕೆ ಸರಿದಾಗಿತ್ತು. ಆ ಕಾರಣಕ್ಕಾಗಿ ಅವರಿಗಿದ್ದ ಬೆಸ್ಟ್ ಆಪ್ಷನ್ ಅಂದರೆ ಚನ್ನಪಟ್ಟಣದಿಂದ ಚುನಾವಣೆ ನಿಲ್ಲಿಸೋದು. ಅವ್ರಿಗೆ ಸೇಫ್ ಅನಿಸೋಕೆ ಪ್ರಾರಂಭ ಆಗಿದೆ. ಆ ಕಾರಣಕ್ಕಾಗಿ ಚನ್ನಪಟ್ಟಣದಿಂದ ನಿಖಿಲ್ ಅವರನ್ನು ಚುನಾವಣೆಗೆ ನಿಲ್ಲಿಸಬೇಕು. ಅವರು ಗೆದ್ದು ವಿಧಾನಸೌಧ ಪ್ರವೇಶ ಮಾಡಿದ ಮೇಲೆ ನಂತರ ಅವರನ್ನು JDS ನಾಯಕತ್ವಕ್ಕೆ, ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಅವರನ್ನು ನೇಮಿಸಬೇಕು. ಈ ಎಲ್ಲ ತಯಾರಿಗಳಾಗಿದ್ದು. ಅವರಿಗೆ ಬಹುದೊಡ್ಡ ಅಡ್ಡಿ ಆದದ್ದು ಯಾರು ಅಂದರೆ CP ಯೋಗೇಶ್ವರ್ ಅವರು. ಯೋಗೇಶ್ವರ್ ಅವರು ಅವರನ್ನು ನೀವು ನಮ್ಮ ಪಕ್ಷದ ಚಿಹ್ನೆಯ ಮೇಲೆ ನಿಲ್ಲಿ ಅಂತ ಹೇಳುವಾಗಲೇ ಅವರು JDS ಪಕ್ಷದ ಚಿಹ್ನೆಯಿಂದ ನಿಲ್ಲುವುದಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು. ಕುಮಾರಸ್ವಾಮಿಗೆ ಗೊತ್ತಿತ್ತು, ಅವ್ರ ಕುಟುಂಬದವರಿಗೆಲ್ಲ ಗೊತ್ತಿತ್ತು. ಯಾಕೆಂದರೆ ಇಡೀ CP ಯೋಗೇಶ್ವರ್ ಅವರ ರಾಜಕೀಯ ಬದುಕಿನಲ್ಲಿ ಅವರು ಹೋರಾಟ ಅತಿ ಹೆಚ್ಚು ಮಾಡಿದ JDS ಜೊತೆಗೆ. JDS ಮತ್ತು ಯೋಗೇಶ್ವರ್ ಅವರ ಈ ರಾಜಕೀಯ ಪೈಪೋಟಿಗೂ ಒಂದು ಸುದೀರ್ಘವಾದ ಇತಿಹಾಸ ಇದೆ. ಆ ಕಾರಣಕ್ಕೆ ಏನಾದರೂ ಕೂಡ ಯೋಗೇಶ್ವರ್ ಅವರು JDS ಸೇರಿ ಆ ಪಕ್ಷದ ಚಿಹ್ನೆಯಿಂದ ಸ್ಪರ್ಧಿಸುವುದು ಸಾಧ್ಯವೇ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು, ಕುಮಾರಸ್ವಾಮಿಗೂ ಗೊತ್ತಿತ್ತು. ಆದರೆ ರಾಜಕೀಯವಾಗಿ ಒಂದು ಆಫರ್ ಕೊಡಬೇಕು ಅಂತ. ಆದರೆ ಅದ್ರ ಜೊತೆ ಒಂದು ಭಯ ಕೂಡ ಇತ್ತು ಅವರಿಗೆ. ಅಂದರೆ ಇಂಡಿಪೆಂಡೆಂಟ್ ಆಗಿ ಯೋಗೇಶ್ವರ್ ಏನಾದರೂ ನಿಂತರೆ ಸಮಸ್ಯೆ ಆಗತ್ತೆ ಮತ್ತು ಮಗನನ್ನು ಗೆಲ್ಲಿಸೋದು ಕಷ್ಟ ಆಗ್ಬೋದು ಅಂತ ಅವ್ರಿಗೆ ಅನಿಸಿತ್ತು. ಅದರಿಂದ ಆಫರ್ ಕೊಟ್ಟಾಗೂ ಮಾಡಿದ್ರು. ಯಥಾ ಪ್ರಕಾರ ಯೋಗೇಶ್ವರ್ ಆ ಆಫರನ್ನು ತಿರಸ್ಕರಿಸಿದ್ರು. ಯಾಕೆಂದರೆ ಅವರು BJPಯಲ್ಲಿ ಅವರು ಸ್ಪರ್ಧಿಸೋದಕ್ಕೆ ಸಿದ್ಧ ಇದ್ದರು, ಕಾಂಗ್ರೆಸ್ನಲ್ಲಿ ಸ್ಪರ್ಧಿಸೋಕೆ ಸಿದ್ಧ ಇದ್ದರು. ಆದರೆ JDS ಪಕ್ಷದ ಚಿಹ್ನೆ ಮೇಲೆ ಅವರು ಸ್ಪರ್ಧಿಸೋದಕ್ಕೆ ಸಿದ್ಧ ಇರಲಿಲ್ಲ. ಯಾಕಂದರೆ ಅವರ ಕಾರ್ಯಕರ್ತರ ನಡುವೆ ಕೂಡ ಆ ಪೈಪೋಟಿ ಜಗಳ ಬಹಳ ಐತಿಹಾಸಿಕವಾದದ್ದು. ಸೊ ಆ ಕಾರಣಕ್ಕೆ ಕೊನೆಯದಾಗಿ ಅವರು ಕಾಂಗ್ರೆಸ್ಸನ್ನು ಸೇರಿದ್ರು. ಅದು ಕೂಡ ಚರ್ಚೆ ನಡೀತಾ ಇತ್ತು. ಅದೇನು ಹೊಸದಾಗಿ ದಿಢೀರಾಗಿ ಆಗಿದ್ದಲ್ವೇ ಅದು. ಈ ರೀತಿಯ ಬೆಳವಣಿಗೆ ಆಗಬಹುದು ಅಂತೇಳಿ
ಯೋಗೇಶ್ವರ್ ನಿರೀಕ್ಷೆ ಮಾಡಿದರು. ಆಗ ಅವರು ಆಯ್ಕೆ ಮಾಡಿಕೊಂಡಿದ್ದು ಕಾಂಗ್ರೆಸ್ಸನ್ನು ಆಯ್ಕೆ ಮಾಡಿದ್ದುಕೊಂಡಿದ್ದು ಯಾಕೆ ಅಂದರೆ ಅವರು ಕುಮಾರಸ್ವಾಮಿ ಅವರ ಕುಟುಂಬವನ್ನು ಫೈಟ್ ಮಾಡಬೇಕಾದ್ರೆ ಅವರಿಗೆ ಗೆಲ್ಲುವುದಕ್ಕೆ ಬೇಕಾದಂಥ ವಾತಾವರಣ ಸೃಷ್ಟಿ ಆಗಬೇಕಾದ್ರೆ ಕಾಂಗ್ರೆಸ್ ಸಹಾಯ ಕೂಡ ಬೇಕಿತ್ತು. ಯಾಕೆಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸುರೇಶ್ ಅವರು ಚನ್ನಪಟ್ಟಣದ ಸುಮಾರು 80,000ಕ್ಕೂ ಹೆಚ್ಚು ಮತಗಳನ್ನು ಪಡೆದಿದ್ದರು. ಅದರಲ್ಲಿ ಸುಮಾರು 25,000 ಅಲ್ಪಸಂಖ್ಯಾತರ ಮತಗಳಿದ್ದರು. ಒಂದು 40,000 ದಲಿತರು, ಹಿಂದುಳಿದ ವರ್ಗಗಳ ಮತ ಇತ್ತು. ಇವೆರಡು ಕಾಂಬಿನೇಷನ್ನು ಮತ್ತು ಅವರ ವೈಯಕ್ತಿಕ ವರ್ಚಸ್ಸಿನಿಂದ ಬರಬಹುದಾದ ಮತಗಳು, ಅವರದೇ ಆದ ವೋಟ್ ಬ್ಯಾಂಕ್ ಚನ್ನಪಟ್ಟಣದಲ್ಲಿ. ಇದು ಎಲ್ಲವುದರಿಂದ ಗೆಲುವಿಗೆ ಅಥವಾ ಫೈಟ್ ಮಾಡೋದಕ್ಕೆ ಅನುಕೂಲ ಅನಿಸಿತ್ತು ಅವರಿಗೆ. ಪಕ್ಷೇತರರಾಗಿ ಫೈಟ್ ಮಾಡಿದ್ರೆ ಗೆಲ್ಲುವ ಚಾನ್ಸಸ್ ಇಲ್ಲ. ಇಲ್ಲಿ ಈ ರೀತಿ ಫೈಟ್ ಮಾಡಿದರೆ ಕಾಂಗ್ರೆಸ್ನಿಂದ ಚಾನ್ಸಸ್ ಇದೆ ಅನ್ನೋದು ಅವರು ಕಾಂಗ್ರೆಸ್ ಜೊತೆ ಒಂದು ಒಳಗಡೆಯ ಮಾತುಕತೆ ನಡೆದೇ ಇತ್ತು. ಅವರು ಮೊದಲೇ ಅದನ್ನು ಎಕ್ಸ್ಪೆಕ್ಟ್ ಮಾಡಿದ್ರು. ಅಂದರೆ ಇಡೀ ಈ ಬೆಳವಣಿಗೆ ಅನಿರೀಕ್ಷಿತವಾದದ್ದೇ ಅಲ್ಲ, ಇದು ನಿರೀಕ್ಷಿತವಾದ ಬೆಳವಣಿಗೆ. ಅದರ ಜೊತೆಗೆ ಅದಕ್ಕೆ ಬೇಕಾದಾಗ ಎಲ್ಲ ಪಾತ್ರಧಾರಿಗಳು ಆಟ ಆಡ್ತಾ ಇದ್ರು. ಕಾಂಗ್ರೆಸ್ನವರು ಆಲ್ಸೋ ದೇ ಆರ್ ಪ್ಲೇಯಿಂಗ್. ಬೇಕಾದ್ರೆ ಅವರಿಗೆ ಸರಿಯಾದ ಅಭ್ಯರ್ಥಿಗಳಿರಲಿಲ್ಲ. ಯೋಗೇಶ್ವರ್ ಅವರ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಅವ್ರಿಗೆ ಬೇರೆ ದಾರಿ ಇರಲಿಲ್ಲ, JDS ನಂದ ಫೈಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಭಾಳ ಕ್ಲಿಯರ್ ಆಗಿತ್ತು. BJP ವರಿಷ್ಠರೇ ಏನು ಮಾಡಿದ್ರು ಅಂದರೆ ಹಳೆ ಮೈಸೂರು ಪ್ರದೇಶವನ್ನು ಕುಮಾರಣ್ಣಗೆ ವಹಿಸ್ಕೊಟ್ಬಿಟ್ಟು ಅವ್ರು ಕೈ ತೊಳ್ಕೊಂಡು ಟವಲ್ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ರು. ಸೊ ಇಲ್ಲಿಯ ಸ್ಥಳೀಯ ನಾಯಕರುಗಳು ಕೆಲವರು ಟ್ರೈ ಮಾಡಿದ್ರು ಏನಾದರೂ ಮಾಡಿ ಯೋಗೇಶ್ವರಿಗೆ ಟಿಕೆಟ್ ಕೊಡಿಸೋಣ ಅಂತ. ಸಾಧ್ಯ ಆಗಲೇ ಇಲ್ಲ. ಯಾಕಂದರೆ ಕುಮಾರಸ್ವಾಮಿ ದೇವೇಗೌಡರ ಸಂಪರ್ಕ ಏನಿದೆ ಅದು ನೇರವಾಗಿ ಮೋದಿ ಮತ್ತು ಅಮಿತ್ ಶಾ ಆ ಲೆವೆಲ್ ಆದ್ದರಿಂದ ಇಲ್ಲಿ ಇವರೆಲ್ಲ ನಿಸ್ಸಹಾಯಕರಾಗಿ ಹೋಗ್ಬಿಟ್ಟಿದ್ರು ಸ್ಟೇಟ್ BJP ನಾಯಕರುಗಳು. ಸೊ ಅದಾದ ಮೇಲೆ ಈ ರಾಜ್ಯ BJP ನಾಯಕರುಗಳು ಕೂಡ ಒಂದು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು BJPಯವರು. ಅದೇನು ಅಂದರೆ ಸಾಮಾನ್ಯ ಕಾರ್ಯಕರ್ತರನ್ನ ಬೇರೆಯವ್ರನ್ನ ನಿಲ್ಲಿಸುವ ಆಲೋಚನೆ JDSನಲ್ಲಿ ಇರ್ಬೋದು ಅನ್ನುವ ಕಾರಣಕ್ಕಾಗಿ ಸೊ ರಾಜ್ಯ BJP ನಾಯಕರು ಇಲ್ಲ ಟಫ್ ಫೈಟ್ ಕೊಡಲೇಬೇಕು ನಾವು, ಅದು ಕೊಡೋಕ್ಕೆ ಸಾಧ್ಯ ಇದೆ ನಿಖಿಲ್ಗೆ ಮಾತ್ರ, ಆದ್ದರಿಂದ ನೀವು ನಿಖಿಲ್ ಅವರನ್ನೇ ಕಳಕ್ಕೆ ಇಳಿಸಿ ಅಂತೇಳಿ ರಾಜ್ಯ BJP ನಾಯಕರುಗಳು ಒತ್ತಡ ಹಾಕಕ್ಕೆ ಶುರುವಾದರು. ಕುಮಾರಣ್ಣವರಿಗೆ ಅವರಿಗೊಂದು ಮಗನಿಗೆ ಪಟ್ಟಾಭಿಷೇಕ ಮಾಡೋವಂಥದ್ದು ಅಲ್ವಾ. ಇವತ್ತಿನ ರಾಜಕೀಯ ಹಾಗೆ, ಬಹುತೇಕ ರಾಜಕೀಯ ಪಕ್ಷಗಳು ಹೇಗೆ ಅಂದರೆ ರಾಜಕಾರಣ ಅನ್ನೋದೇ ಏನಿದೆ ಅದು ಪಬ್ಲಿಕ್ ಲಿಮಿಟೆಡ್ ಕಂಪನಿ ಅಲ್ಲ, ಅದು ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಖಾಸಗಿ ಕಂಪನಿ. ಒಂದೊಂದು ಪಾರ್ಟಿ ಒಂದೊಂದು ಕುಟುಂಬಗಳ ಕಂಪನಿ. ಸೊ ಆದ್ದರಿಂದ ಅವ್ರು ಹೋಗ್ಬೇಕಾದ್ರೆ ಪಿತ್ರಾರ್ಜಿತ ಆಸ್ತಿ ಹಾಗೇನೆ. ಏನಪ್ಪ ನನಗೆ ವಯಸ್ಸಾಯಿತು ಅಂದರೆ ಆಯಿತು, ನನ್ನ ಮಗನಿಗೆ ಪಟ್ಟ ಕಟ್ಟಬೇಕು ಆ ಲೆವೆಲ್. ಎಲ್ಲ ರಾಜಕೀಯ ಪಕ್ಷಗಳು, ಅದು ಯಾವ ರಾಜಕೀಯ ಪಕ್ಷ ಏನು ಹೊರತಾಗಿಲ್ಲ, ಕಾಂಗ್ರೆಸ್ BJP JDS ಎಲ್ಲ ಕೂಡ ಖಾಸಗಿ ಕಂಪನಿಗಳಾಗಿವೆ. ಸೊ ಆ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರಿಗೆ ಅವರ ಮಗನಿಗೆ ಪಟ್ಟ ಕಟ್ಟಲೇಬೇಕಾಗಿತ್ತು. ಆದರೆ ಭಯನೂ ಇತ್ತು ಅವರಿಗೆ. ಈಗ ಒಂದು ಚಾನ್ಸ್ ತಗೊಳ್ಳೋಣ, ಈ ಅವಕಾಶ ತಪ್ಪಿದ್ರೆ ಮತ್ತೆ ಅವಕಾಶ ಬರಲ್ಲ ಅಂತ. ಯಾಕಂದರೆ ಒಂದು 2028 ವಿಧಾನಸಭಾ ಚುನಾವಣೆ ಏನು ಬರುತ್ತೆ, ಆ ಚುನಾವಣೆಯಲ್ಲಿ ಒಂದು ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ JDS ಆ ಚುನಾವಣೆಯನ್ನು ಎದುರಿಸಬೇಕು. ಸೊ ಆಗ JDS ಮತ್ತು BJP ನಡುವೆ ಹೊಂದಾಣಿಕೆ ಆಗುತ್ತೆ. ಇಲ್ಲೂ ಕೂಡ ರೆಡಿಯಾಗಿರ್ತಾರೆ ನಿಖಿಲ್. ಅವಾಗ ತಾವು ಮುಂದೆ ಆಲೋಚನೆ ಮಾಡ್ಬೋದು ಅನ್ನೋದು ಕುಮಾರಣ್ಣವರ ಮುಂದೆ ಆಲೋಚನೆ ಅಂತ. ಪಟ್ಟ ಕಟ್ಟಬೇಕಾಗಿತ್ತು. ಆದ್ದರಿಂದ ಪಟ್ಟ ಕಟ್ಟುವುದಕ್ಕೆ ಇದು ಬಹಳ ಯೋಗ್ಯವಾದ ಸಮಯ ಅನ್ನುವ ತೀರ್ಮಾನಕ್ಕೆ ದೇವೇಗೌಡ ಕುಟುಂಬ ಬಂದಿತ್ತು. ಇಟ್ಸ್ ದ ಬೆಸ್ಟ್ ಬೆಟ್. ಒಂದು ಚನ್ನಪಟ್ಟಣ ಏನಿದೆ, ಚನ್ನಪಟ್ಟಣಕ್ಕೊಂದು ಇತಿಹಾಸ ಇದೆ, ಅದು ಸುದೀರ್ಘವಾದ ಇತಿಹಾಸ. ಅದು ಅದೊಂಥರ JDS ಅವರ ಕರ್ಮಭೂಮಿ ಇದ್ದಾರೆ. ಸೊ ಅಲ್ಲೇನೆ ನಾನು ವಿಟ್ನೆಸ್ ಹೇಳಬೇಕು. ರಾಮಕೃಷ್ಣ ಹೆಗಡೆ ದೇವೇಗೌಡರ ನಡುವೆ ಭಿನ್ನಾಭಿಪ್ರಾಯ ಆಗಿ ರಾಮಕೃಷ್ಣ ಹೆಗಡೆ ಪ್ರತ್ಯೇಕ ಆದ ಸಂದರ್ಭದಲ್ಲಿ ಸೊ ಚನ್ನಪಟ್ಟಣದಲ್ಲಿ ಒಂದು ಸಭೆ ನಡೆದಿತ್ತು. ನಾನು ಇದ್ದೆ ಅವಾಗ ಆ ಸಭೆಯಲ್ಲಿ. ಆ ಸಭೆಯಲ್ಲಿ ಆ್ಯಕ್ಚುಲಿ ದೇವೇಗೌಡರ ಬೆಂಬಲಿಗರು ಹೆಗಡೆಯವರ ಮೇಲೆ ಚಪ್ಪಲಿ ಅಟ್ಯಾಕ್ ಮಾಡಿದರು. ಅಂದರೆ ನೂರಾರು ಜನ ಬಂದ್ಬಿಟ್ಟು ಚಪ್ಪಲಿ ಬಡ 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 ಹೊಡೆದದ್ದು.
ಸೊ ಆ ಚಪ್ಪಲಿ ಏಟಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ರಾಮಕೃಷ್ಣ ಹೆಗಡೆ, ಅವರ ಹೆಂಡತಿ ಶಕುಂತಲಾ ಹೆಗಡೆ ಎಲ್ಲ ಇದ್ರು. ಎಲ್ಲ ಚಾರ್ಗಳನ್ನು ತೆಗೆದು ತಲೆ ಮೇಲೆ ಹಿಡ್ಕೊಂಡಿದ್ರು ಚನ್ನಪಟ್ಟಣದಲ್ಲಿ. ಇದೇ ಚನ್ನಪಟ್ಟಣದಲ್ಲಿ ನಾನು ವರದಿಗಾರನಾಗಿ ಆ ಕಾರ್ಯಕ್ರಮ ವರದಿ ಮಾಡಕ್ಕೆ ಹೋದವು. ನಾನು ಒಂದು ಚಾರ್ ತಗೊಂಡು ತಲೆ ಮೇಲೆ ಇಟ್ಕೊಂಡೆ, ಚಪ್ಪಲಿ 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 ಚಪ್ಪಲಿ. ಸೊ ಅಲ್ಲಿ ವರದೇಗೌಡರು ಅಂತ MLA ಇದ್ರು, ದೇವೇಗೌಡರ ಹತ್ತಿರದವರು, ಸ್ವಲ್ಪ ಗುಂಡು ಮಾಸ್ಟ್ರು ಆಗಿದ್ದರು. ಸೊ ಹೀಗಾಗಿ ಅದು ದೇವೇಗೌಡರ ಕುಟುಂಬದ ಕರ್ಮಭೂಮಿ ಅಂತ ಅದಕ್ಕೊಂದು ಇತಿಹಾಸ ಇದೆ. ಈ ಚಪ್ಪಲಿಯಲ್ಲಿ ಹೊಡೆಸೋದ್ರಿಂದ ಇತಿಹಾಸ ಇದೆ. ಸೊ ಈ ಇತಿಹಾಸ ಇರುವ ಚನ್ನಪಟ್ಟಣ ಏನಿದೆ ಅವ್ರಿಗೆ ಬೆಸ್ಟ್ ಬೆಟ್ ಅಂತ. ಆದರೆ ಈಗ ಏನಿದೆ, ಈಗ ಅಷ್ಟು ಸುಲಭ ಅಲ್ಲ ಜಯ ಗಳಿಸೋದು. ಇದಾದ ಮೇಲೆ ಸಾಕಷ್ಟು ಬೆಳವಣಿಗೆ ಆಗಿವೆ. ಯೋಗೇಶ್ವರ್ ಅವರು ಅಲ್ಲಿ ಮಾಡಿದ ಡೆವಲಪ್ಮೆಂಟ್ಗಳು, ನೀರಾವರಿ ಯೋಜನೆ ಕೆಲಸ ಮಾಡಿದ್ದಾರೆ, ಅವರು ಇಲ್ಲ ಅಂತ ಹೇಳಕ್ಕಾಗಲ್ಲ. ಅದರಿಂದ ಗೆದ್ದಿದ್ದಾರೆ, ಸೋತಿದ್ದಾರೆ ಅವರು. ಸೊ ಇಂಥ ಒಂದು ಸ್ಥಿತಿಯಲ್ಲಿ ನಿಖಿಲ್ ಎದುರಿಸಬೇಕಾಗಿದೆ. ನಿಖಿಲ್ ಅವರಿಗೂ ಬೇರೆ ದಾರಿ ಇಲ್ಲ. ಈಗ ರಾಜಕೀಯವಾಗಿ ರಿಹ್ಯಾಬಿಲಿಟೇಟ್ ಆಗಬೇಕು ಅಂದರೆ ಅವರಿಗೆ ಈ ಚುನಾವಣೆಯಲ್ಲಿ ನಿಂತು ಗೆಲ್ಲಲೇಬೇಕು ಅನ್ನೋದು. ಆದ್ದರಿಂದ ಅದಕ್ಕೆ ಬೇಕಾದ ಬೇರೆ ಬೇರೆ ಮಾರ್ಗಗಳನ್ನು ಕೂಡ JDS ಅನುಸರಿಸ್ಬೋದು. ನಾನು ಚಪ್ಪಲಿಲಿ ಹೊಡೆದ ಕತೆಗಳನ್ನ ಹೇಳಿದ ಹಾಗೆ ಇನ್ನು ಏನೇನಾಗುತ್ತೋ ಗೊತ್ತಿಲ್ಲ. ದ ಬೆಸ್ಟ್ ಬೆಟ್, ಬೆಸ್ಟ್ ಟೈಮ್ ಅನ್ನುವ ಒಂದು ತೀರ್ಮಾನಕ್ಕೆ ಬಂದಂತೆ ಕಾಣುತ್ತೆ. ಆದರೆ ಅದಷ್ಟು ಸುಲಭ ಆಗಿಲ್ಲ, ಸುಲಭ ಅಲ್ವೇ ಅಲ್ಲ. ಈ ಚುನಾವಣೆ ಸುಲಭ ಅಲ್ಲ. ಒಂದೊಮ್ಮೆ ನಿಖಿಲ್ ಸೋತ್ರೆ ಇದು 3ನೇ ಸೋಲಾಗತ್ತೆ. ಅವರು ರಾಮನಗರದಲ್ಲಿ ಸೋತರು, ಮಂಡ್ಯದಲ್ಲಿ ಸೋತರು, ಆ ಕಡೆಯಿಂದ ಈ ಕಡೆ ಅಂತ ಬಂದಿದ್ದಾರೆ ಅಲ್ವಾ. ಸೊ ಚನ್ನಪಟ್ಟಣ ಇದು ಬಿಗ್ ಚಾಲೆಂಜ್. ಅದು JDSನ ಭವಿಷ್ಯದ ದೃಷ್ಟಿಯಿಂದ, ನಿಖಿಲ್ ಅವರನ್ನ ಪಟ್ಟಾಭಿಷೇಕ ಮಾಡೋ ದೃಷ್ಟಿಯಿಂದ ಗೆಲ್ಲೇಬೇಕಾಗಿದೆ. ಯಾಕೆಂದರೆ ಯಾವುದೇ ಮಹಾರಾಜರ ಪಟ್ಟಾಭಿಷೇಕ ಆದ ತಕ್ಷಣ ಅವರೊಂದು ದಿಗ್ವಿಜಯಕ್ಕೆ ಹೋಗ್ಬೇಕಂತೆ. ಹಳೆ ಕಾಲದಲ್ಲಿ ಈ ರಾಜಸತ್ತೆ ಹಾಗೇನಲ್ಲ, ಇದು ರಾಜಸತ್ತೆನೇ, ಅನುಮಾನ ಬೇಕಾಗಿಲ್ಲ. ಇವತ್ತಿನ ರಾಜಕಾರಣ, ರಾಜಕೀಯ ಪಕ್ಷಗಳು ರಾಜಸತ್ತೇನೆ. ಇಟ್ ಈಸ್ ನಾಟ್ ಡೆಮೋಕ್ರೆಟಿಕ್ ಸೆಟಪ್, ಡೆಮೋಕ್ರಸಿ ಅಲ್ವೇ ಅಲ್ಲ ಇದು. ಸೊ ಆ ಕಾರಣಕ್ಕಾಗಿ ಈಗ ಪಟ್ಟಾಭಿಷೇಕವನ್ನು ಮಾಡಿಸಿಕೊಳ್ಳಬೇಕಾದಂಥದ್ದು ನಿಖಿಲ್ ಅವರು. ಈಗ ಅವರು ದಿಗ್ವಿಜಯವನ್ನು ಎದುರಿಸಲೇಬೇಕು. ಅವರ ಈ ದಿಗ್ವಿಜಯ ಅವರಿಗೆ ಯಶಸ್ಸನ್ನು, ಜಯವನ್ನು ತಂದು ಕೊಟ್ಟರೆ ಅವರ ಪಟ್ಟಾಭಿಷೇಕ ಆಗತ್ತೆ. ಅದಿಲ್ಲದಿದ್ದರೆ, ಸೋತ್ರೆ JDS ಆಲ್ಸೋ ಇನ್ ಟ್ರಬಲ್. ನಿಖಿಲ್ ರಾಜಕೀಯ ಬದುಕು ಅವಾಗೇನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದು 3ನೇ ಸೋಲಾದ ಕಾರಣ ಮತ್ತೆ ವಾಪಸ್ಸು ಸಿನಿಮಾ ರಂಗಕ್ಕೆ ಹೋಗ್ಬೇಕು, ಗೊತ್ತಿಲ್ಲ. ಬಟ್ ಸಿನಿಮಾ ರಂಗದಲ್ಲಿ ಅವ್ರು ಏನು ಸಕ್ಸಸ್ ಆಗಿಲ್ಲ ನಿಖಿಲ್ ಅವರು. ಸೊ ಆದ್ದರಿಂದ ಅವರ ಮುಂದಿನ ದಾರಿ ಏನಿದೆ ಅದು ಕತ್ತಲೆಯ ದಾರಿ ಆಗುತ್ತೆ. ಗೆದ್ದರೆ ಎಸ್, ಅನುಮಾನ ಬೇಕಾಗಿಲ್ಲ, ಅವರು JDS ರಾಜ್ಯ ಘಟಕದ ಅಧ್ಯಕ್ಷರಾಗ್ತಾರೆ. ಸೊ ಅಧ್ಯಕ್ಷರಾದ ಆಗಿ 2028ರ ವಿಧಾನಸಭಾ ಚುನಾವಣೆಯನ್ನು ಎದುರಿಸ್ತಾರೆ BJP ಹತ್ತಿರ ಸೇರಿ. ಸೊ ಈಗಾಗಲೇ BJP ಹಿರಿಯ ನಾಯಕರಿಗೆಲ್ಲ ಕುಮಾರಸ್ವಾಮಿ ಅವರು ಪರಿಚಯ ಮಾಡಿಬಿಡ್ತಾರೆ. ಹೋಗಬೇಕಾದ್ರೆ ಅಮಿತ್ ಶಾ ನೋಡಲಿ, ಮೋದಿ ನೋಡಲಿ, ಪಕ್ಕದಲ್ಲಿ ನಿಖಿಲ್ ಕರ್ಕೊಂಡೆ ಹೋಗಿ ಅವ್ರ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಆ ಕಾರಣಕ್ಕಾಗಿ ಇದರ ಜೊತೆಗೆ ಒಂದು JDS ಸ್ಥಿತಿ ಹೀಗಿದ್ದರೆ ಕಾಂಗ್ರೆಸ್ ಹ್ಯಾಸ್ ನಥಿಂಗ್ ಟು ಲೂಸ್ ಅಂತ. ಕಾಂಗ್ರೆಸ್ ಇಲ್ಲಿ ಕಳ್ಕೊಳ್ಳೋದು ಏನೂ ಇಲ್ಲ. ಆದರೆ ಈ ಒಂದು ಪೈಪೋಟಿ ಇದೆಯಲ್ಲ, ಒಕ್ಕಲಿಗರ ಸಾಮ್ರಾಜ್ಯದ ಅಧಿಪತಿಗಳು ಯಾರು ಅನ್ನೋದು DK ಶಿವಕುಮಾರ್, DK ಸುರೇಶ್ ಅವರ, ಅಥವಾ ಈ ಸಾಮ್ರಾಜ್ಯವನ್ನು ಉಳಿಸ್ಕೊಂಡು ಬರುತ್ತಾ ದೇವೇಗೌಡರ ಕುಟುಂಬ, ಈ ಪ್ರಶ್ನೆಗೆ ಈ ಚುನಾವಣೆಯಲ್ಲಿ ಉತ್ತರ ದೊರಕುತ್ತೆ. ಯಾಕೆಂದರೆ ಏನೇ ಆದರೂ ಈಸಿಯಾಗಿ ಬಿಡುವ ಮನುಷ್ಯ ಅಲ್ಲ DK ಶಿವಕುಮಾರ್. ಈಸ್ ಅ ಪೊಲಿಟಿಕಲ್ ಪ್ಲೇಯರ್, ಆರ್ಗನೈಸರ್, ಅನುಮಾನ ಬೇಕಾಗಿಲ್ಲ. ಅವರಿಗೂ ಈಗ ಸೋಲಿಸಬೇಕಾಗಿದೆ ಕುಮಾರಸ್ವಾಮಿಯನ್ನು. ಅದರಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಕೂಡ ಈ ಹಂತದಲ್ಲಿ ದೇವೇಗೌಡರ ಫ್ಯಾಮಿಲಿಯನ್ನು ಸೋಲಿಸಬೇಕಾಗಿದೆ. ಆದ್ದರಿಂದ ಅವರು ಸೆಡ್ಡು ಹೊಡೆದು ನಿಲ್ಲುತ್ತಾರೆ. ಆದ್ದರಿಂದ ಇದು ಚನ್ನಪಟ್ಟಣ ಚುನಾವಣೆ, ನಮ್ಮ ಮಾಧ್ಯಮಗಳಲ್ಲಿ ಒಂದು ಶಬ್ದ ಬಳಸ್ತಾರೆ, ರಣರೋಚಕ ಅಂತ. ನನಗೆ ನಗು ಬರುತ್ತೆ ಇಂಥ ಶಬ್ದಗಳು. ಆದರೆ ರಣರೋಚಕವೋ ಏನೋ ಗೊತ್ತಿಲ್ಲ.
ಈ ಚುನಾವಣೆ ರೋಚಕವಾಗುವುದು ಮಾತ್ರ ನಿಶ್ಚಿತ. ಸೊ ಅದರಿಂದ ಕಾಂಗ್ರೆಸ್, ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಆ್ಯಂಡ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟುಕ್ ಇಟ್ ವೆರಿ ಸೀರಿಯಸ್ಲಿ. ಅದರಂತೆ ಕುಮಾರಣ್ಣ ದೇವೇಗೌಡರ ಫ್ಯಾಮಿಲಿಗೆ ಬೇರೆ ದಾರಿಯೇ ಇಲ್ಲ ಅವರಿಗೆ. ದೇ ವಿಲ್ ಹ್ಯಾವ್ ಟು ಫೈಟ್, ಪಟ್ಟ ಕಟ್ಟಬೇಕಾಗಿದೆ, ಅವರಿಗೂ ಬಹಳ ಸೀರಿಯಸ್ಸು. ಅದರಂತೆ ಈಗ ಹೊಸದಾಗಿ ಕಾಂಗ್ರೆಸ್ಸಿಗೆ ಬಂದಿರುವಂಥ ಸಿ ಪಿ ಯೋಗೀಶ್ವರ್ ಅವರಿಗೂ ಬಹುದೊಡ್ಡ ಚಾಲೆಂಜ್. ಈ ನಡುವೆ ಲೂಸರ್ ಯಾರು ಗೊತ್ತಾ? ಬಿ ಜೆ ಪಿ. ಇಲ್ಲಿ ಈ ಚನ್ನಪಟ್ಟಣದಲ್ಲಿ ಏನಾದರೂ ಕೂಡ ಬಿ ಜೆ ಪಿಗೆ ಸಂಬಂಧ ಇಲ್ಲ ಅನ್ನೋ ರೀತಿ ನಡೆದೋಗುತ್ತೆ. ಒಂದು ನಿಖಿಲ್ ಗೆದ್ದರೆ ಅದರ ಸಂಪೂರ್ಣ ಕೀರ್ತಿ ದೇವೇಗೌಡರ ಕುಟುಂಬಕ್ಕೆ ಕುಮಾರಸ್ವಾಮಿಗೆ ಸಿಗುತ್ತಾರೆ. ಕುಮಾರಸ್ವಾಮಿ ವಿಲ್ ಬಿ ಮೋರ್ ಪವರ್ಫುಲ್. ಸೊ ಒಂದೊಮ್ಮೆ ನಿಖಿಲ್ ಸೋತ್ರೆ ಅದು ಬಿ ಜೆ ಪಿಗೆ ಏನು ಸಂಬಂಧ ಇಲ್ಲ ಅಷ್ಟೆ ಅನ್ನುವ ರೀತಿ. ಆದ್ದರಿಂದ ಈ ಬಿ ಜೆ ಪಿ ಒಂಥರ ಎಕ್ಸ್ಟ್ರಾ ಪ್ಲೇಯರ್ ಆಗಿಬಿಟ್ಟಿದೆ. ಏನಕ್ಕೂ ಬೇಡದ ಒಂದು ಪಕ್ಷವಾಗಿ ಈ ಚುನಾವಣೆಯಲ್ಲಿ ಚನ್ನಪಟ್ಟಣದಲ್ಲಿ ಕಾಣಿಸ್ಕೊಳ್ತಾ ಇದೆ. ಅದೇ ಮಾಡ್ಕೊಂಡಿದ್ದದು ಸ್ವಯಂಕೃತ ಅಪರಾಧ ಅಂತಾರೆ ನೋಡಿ. ಈ ಸ್ವಯಂಕೃತ ಅಪರಾಧ ಬಿ ಜೆ ಪಿ ಮಾಡಿಕೊಂಡು ಬಿ ಜೆ ಪಿ ಲೆಕ್ಕಕ್ಕಿಲ್ಲದ ಸ್ಥಿತಿ ನಿರ್ಮಾಣ ಆಗಿದೆ. ದ ಫೈಟ್ ಈಸ್ ಬಿಟ್ವೀನ್ ಕಾಂಗ್ರೆಸ್ ಆ್ಯಂಡ್ JDS. ಇಟ್ ಇಸ್ ಅ ಸೀರಿಯಸ್ ಫೈಟ್. ಇದರ ಫಲಿತಾಂಶ ಕೂಡ ಅಷ್ಟೇ. ಈ ಫಲಿತಾಂಶ JDSನ ಭವಿಷ್ಯವನ್ನು, ನಿಖಿಲ್ ಅವರ ಭವಿಷ್ಯವನ್ನು, ದೇವೇಗೌಡರ ಕುಟುಂಬದ ಭವಿಷ್ಯವನ್ನು, ಒಕ್ಕಲಿಗರ ಆಧಿಪತ್ಯ ಯಾರದು ಅನ್ನುವ ಪ್ರಶ್ನೆಗೆ ಉತ್ತರವನ್ನು ಎಲ್ಲವನ್ನೂ ಈ ಚುನಾವಣೆ ಕೊಡುತ್ತೆ. ಆದ್ದರಿಂದ ಇದು ಮದಗಜಗಳ ಹೋರಾಟ. ಮದಗಜಗಳ ಯಾರು ಅಂತ ಅಂದರೆ, ಒಂದು ಕಡೆ ಕೇಂದ್ರ ಸಚಿವರಾಗಿರುವ ದೇವೇಗೌಡರ ಕುಟುಂಬದ ಕುಡಿ ಏನಿದ್ದಾರೆ, ಕುಡಿ ಎಲ್ಲ ಹಳೆ ಮರ ಕುಡಿ ಎಲ್ಲ ಅವ್ರದ್ದು ಒಂದು ಕಡೆ, ಇನ್ನೊಂದು ಕಡೆ ಕಾಂಗ್ರೆಸ್ನ ಡಿ ಕೆ ಬ್ರದರ್ಸ್ ಅವರ ಫೈಟು. ಈ ನಡುವೆ ಏನೂ ಇಲ್ಲದ, ಸಂಬಂಧ ಇಲ್ಲದ ಬಿ ಜೆ ಪಿ. ವಾಟ್ ವಿಲ್ ಹ್ಯಾಪನ್ ನಾವ್? ಸುಲಭ ಇಲ್ಲ ಉತ್ತರ. ಈ ಸುಲಭ ಇಲ್ಲವೇ ಇಲ್ಲ. ಆದರೆ ಇದೊಂದು ರೋಚಕವಾದ ಯುದ್ಧ ಆಗಿ ಪರಿವರ್ತನೆ ಆಗತ್ತೆ ಅನ್ನೋದು ಮಾತ್ರ ನಿಶ್ಚಿತ. ಎನಿವೆ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.